ಒಂದು ಸ್ಯಾಟ್ಸ್ ನಿಮ್ಮ ಸ್ಕೂಲಿನ ಸ್ಯಾಟ್ಸ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಾಗ ಈ ರೀತಿ ಒಂದು ಇಂಟರ್ಫೇಸಲ್ಲಿ ಆಧಾರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಿಂಡಿ ಇದೆ ಎಡಗಡೆಗೆ. ಆ ಆಧಾರ್ ಮ್ಯಾನೇಜ್ಮೆಂಟ್ ಕಿಂಡಿಯನ್ನು ನೀವು ಒತ್ತಿ 3 ಆಪ್ಷನ್ಸು ಇಲ್ಲಿ ಓಪನ್ ಆಗ್ತವೆ. ಈ 3 ಆಪ್ಷನ್ಸ್ನಲ್ಲಿ ಫಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಫಸ್ಟ್ ಆಪ್ಷನ್ ಅಲ್ಲ ಸೆಕೆಂಡ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2023-24 ಒಂದು ಡಾಟಾ ಇಲ್ಲಿ ತೋರಿಸ್ತದೆ. ಇಲ್ಲಿ 2023-24 ನಾವೇನು ಮಾಡಬೇಕು, 2024-25 ಅಂತಂದೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಬಿಟ್ರೆ ಅಥವಾ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಬಿಟ್ರೆ ನಿಮಗೆ ಈ ರೀತಿ ಒಂದು ಟೇಬಲ್ ಓಪನ್ ಆಗುತ್ತೆ. ಇದರಲ್ಲಿ ಸೀರಿಯಲ್ ನಂಬರ್ ಫಸ್ಟ್ಗೆ ಇದೆ, ಆಮೇಲೆ ಸ್ಟ್ಯಾಂಡರ್ಡ್ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಬರುತ್ತೆ. ಈಗ 1ನೇ ಕ್ಲಾಸ್ನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸು 4 ಜನ ಇದ್ದಾರೆ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೆಂಟ್ ಫಾರ್ ಆಧಾರ್ ವೆರಿಫಿಕೇಷನ್ ಇದು 4ನೇ ಕಾಲಮಲ್ಲಿ 0 ಇದೆ. ಅಂದರೆ ಆಧಾರ್ ಕಾರ್ಡ್ ತರಿಸಿ ಆ ಕಾರ್ಡಿನ ನಂಬರನ್ನು ಮತ್ತು ಆ ನಂಬರ್ ಒಂದು ಆ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರನ್ನು ನೀವು ವೆರಿಫಿಕೇಷನ್ಗೆ ಕಳುಹಿಸಿಲ್ಲ ಅಂತ ಅರ್ಥ. ಅಂದರೆ 1ನೇ ಕ್ಲಾಸ್ ಸಾಮಾನ್ಯವಾಗಿ 1ನೇ ಕ್ಲಾಸ್ನವ್ರಿಗೆ ನಾವು ಮಾಡಿರಲ್ಲ, ಯಾಕಂದರೆ ಈಗ ಹೊಸದಾಗಿ ಅವರು ಜಾಯಿನ್ ಆಗಿದ್ದಾರೆ, ಅದನ್ನು ನಾವು ಮಾಡಬೇಕು. ನೋಡ್ರಿ ಇಲ್ಲಿ ವೆರಿಫಿಕೇಷನಿಗೆ ಕಳಿಸಿಲ್ಲ ಅಂದಮೇಲೆ 5ನೇ ಕಾಲಮ್ನಲ್ಲಿ 0 ಬಂದಿದೆ. ಆಮೇಲೆ 100% ನೇಮ್ ಮ್ಯಾಚ್ ಸ್ಕೋರ್ ಕೂಡ 0 ಬಂದಿದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ NPCI ಸಕ್ಸಸ್ ಕೂಡ 0 ಬಂದಿದೆ. ಮತ್ತು ಪೆಂಡಿಂಗಲ್ಲಿ ಎಷ್ಟಿದೆ 4. ಅಂದರೆ ಸ್ಟೂಡೆಂಟ್ಸ್ 4 ಇದ್ದರೆ ವೆರಿಫಿಕೇಷನ್ ಪೆಂಡಿಂಗು ಕೂಡ 4 ಇದ್ದಾರೆ, ಅಂದರೆ ನೀವು ವೆರಿಫಿಕೇಷನ್ ಮಾಡಿಲ್ಲ. ಈಗ 7ನೇ ಕ್ಲಾಸನ್ನು ನಾವು ತಗೊಳ್ಳೋಣ. 7ನೇ ಕ್ಲಾಸ್ನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, 16 ಜನ ಇದ್ದಾರೆ. ಅದರಲ್ಲಿ 13 ಜನಕ್ಕೆ ನೀವು ವೆರಿಫಿಕೇಷನ್ ಆಧಾರ್ ವೆರಿಫಿಕೇಷನ್ಗೆ ಕಳುಹಿಸಿದ್ದೀರಾ ಅಂತಂದೇಳಿ. ಅದರಲ್ಲಿ ಸಕ್ಸಸ್ ಆಗಿರೋದು ಎಷ್ಟು, 13 ಜನನೂ ಸಕ್ಸಸ್ ಆಗಿದ್ದಾರೆ. 100% ನೇಮ್ ಮ್ಯಾಚ್ ಸ್ಕೋರ್ ಎಷ್ಟಾಗಿದೆ, 13 ಜನ ಆಗಿದ್ದಾರೆ. ಆದರೆ NPCI ಸಕ್ಸಸ್ ಆಗಿರೋದು 12 ಜನ. ಅಂದರೆ ಇನ್ನೊಬ್ಬನಿಗೆ ಏನಾಗಿದೆ, ಅವನದು NPCI ಸಕ್ಸಸ್ ಆಗಿಲ್ಲ. ಅಂದರೆ ಅವನು ಏನು ಮಾಡ್ಬೇಕು, ಅವನಿಗೆ ಆ್ಯಕ್ಷನ್ ಏನು ತಗೋಬೇಕು, ಅವನು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಬಯೋಮೆಟ್ರಿಕ್ ಅಂದ್ರೇನು, ಬೆರಳು ಮತ್ತು ಕಣ್ಣುಗಳನ್ನು ಅವರು ಫೋಟೋ ಹೊಡ್ಕೊಳ್ತಾರೆ. ಆಧಾರ್ ಸೇವಾ ಕೇಂದ್ರದವರು ಫೋಟೋ ಹೊಡ್ಕೊಳ್ತಾರೆ. ಆಧಾರ್ ಶಿಬಿರಗಳನ್ನು ಏರ್ಪಡಿಸ್ತಿದ್ದಾರೆ, ಅಲ್ಲಿ ಹೋಗಿ ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಯಾರ್ದು NPCI ಸ್ಟೇಟಸ್ ಸಕ್ಸಸ್ ಆಗಿಲ್ಲ. ಈಗ ಆಧಾರ್ ವೆರಿಫಿಕೇಷನ್ ಪೆಂಡಿಂಗಲ್ಲಿ 3 ಇದ್ದಾರೆ. ಇಲ್ಲಿ ಟೋಟಲ್ಲು 16 ಜನ ಮಕ್ಕಳಲ್ಲಿ 13 ಜನ ವೆರಿಫಿಕೇಷನ್ ನೀವು ಕಳಿಸಿದಿರಿ, ಇನ್ನು 3 ಜನ ಪೆಂಡಿಂಗ್ ಐತೆ. ಅಂದರೆ ನೀವು ಆಧಾರ್ ವೆರಿಫಿಕೇಷನ್ ಮಾಡಿಲ್ಲ ಅಂತಂದೇಳಿ. ಇದಕ್ಕೇನು ಆ್ಯಕ್ಷನ್ ತಗೋಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ. ಈಗ ಟೋಟಲ್ ನಾವು ಸಂಖ್ಯೆಗಳನ್ನು ತಗೊಳ್ಳೋಣ. ಗ್ರ್ಯಾಂಡ್ ಟೋಟಲ್ ಅಂತ ಇಲ್ಲಿ ಇದೆ. ಗ್ರ್ಯಾಂಡ್ ಟೋಟಲ್ 68 ಮಕ್ಕಳು. ಅದರಲ್ಲಿ 51 ಮಕ್ಕಳನ್ನು ನೀವು ಆಧಾರ್ ವೆರಿಫಿಕೇಷನ್ ಮಾಡಿದಿರಿ. ಅಂದರೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಆಧಾರ್ನಲ್ಲಿರ್ತಕ್ಕಂಥ ಹೆಸರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀರಿ ಅಷ್ಟೇ. ಸಕ್ಸಸ್ ಆಗಿರೋದೆಷ್ಟು, 51 ಸಕ್ಸಸ್ ಆಗಿದ್ದಾವೆ. ಅದ್ರಾಗ 100% ನೇಮ್ ಮ್ಯಾಚ್ ಸ್ಕೋರ್ 48 ಆಗಿದ್ದಾವೆ. ಅಂದರೆ ಇನ್ನು 3 ಹುಡುಗರಿಗೆ ಮಾತ್ರ ನೇಮ್ ಮ್ಯಾಚ್ ಸ್ಕೋರು 100% ಆಗಿಲ್ಲ, 100%ಗಿಂತ ಕಡಿಮೆ ಆಗಿದೆ. ಅಂದರೆ ಅವ್ರ ನೇಮನ್ನು ಕರೆಕ್ಷನ್ ಮಾಡಬೇಕು ಅಂತ 3 ಜನರ ನೇಮು ಕರೆಕ್ಷನ್ ಇದೆ ಇಲ್ಲಿ 51 ಮಕ್ಕಳಲ್ಲಿ. ನೆಕ್ಸ್ಟು NPCI ಸಕ್ಸಸ್ ಆಗಿರೋದು 33 ಜನ. 51 ಜನದಲ್ಲಿ 33 ಜನ NPCI ಸಕ್ಸಸ್. ಅಂದರೆ ಇನ್ನು ಉಳಿದ 7 ಒಂದು 10 17 ಒಂದು 18 ಜನಕ್ಕೆ ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಆಮೇಲೆ ಬ್ಯಾಂಕ್ ಲಿಂಕ್ ಮಾಡಿಸ್ಬೇಕು. ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಮಾಡಿಸೋದಕ್ಕೆ ಬಯೋಮೆಟ್ರಿಕ್ಕು ಮಾಡಿಸ್ಬೇಕು. ಅಲ್ಲಿ ಆಧಾರ್ ಲಿಂಕ್ ಆಗಿದೆಯೋ ಅಲ್ಲೋ ಬ್ಯಾಂಕ್ನಲ್ಲಿ, ಅದನ್ನು ಕೂಡ ನೀವು
ಗಮನಿಸಬೇಕು. ಇಷ್ಟಾದರೆ ಇಲ್ಲಿ ಸಕ್ಸಸ್ ಬರುತ್ತೆ. ಬಯೋಮೆಟ್ರಿಕ್ ಮಾಡಬೇಕು, ಜೊತೆಗೆ ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಆಗೈತೋ ಇಲ್ಲೋ ಅಲ್ಲಿ ಬ್ಯಾಂಕ್ನಲ್ಲಿ ಹೋಗಿ ಚೆಕ್ ಮಾಡಬೇಕು. ಇಷ್ಟು NPCI ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇಲ್ಲಿ ಪೆಂಡಿಂಗ್ ತೋರಿಸ್ತಕ್ಕಂಥ 17 ವಿದ್ಯಾರ್ಥಿಗಳಿಗೆ ನೀವೇನು ಮಾಡಬೇಕು, ಅವರ ಆಧಾರ್ ಕಾರ್ಡನ್ನು ತರಿಸಿ ಆಧಾರ್ ಕಾರ್ಡ್ ನಂಬರು ಮತ್ತು ಆ ಆಧಾರ್ ಕಾರ್ಡ್ನಲ್ಲಿ ಆ ಮಗುವಿನ ಹೆಸರು ಏನಿದೆಯೋ ಅದನ್ನು ಎಂಟ್ರಿ ಮಾಡಬೇಕು. ಎಲ್ಲಿ ಅನ್ನೋದು ಮುಂದೆ ತೋರಿಸ್ತೀನಿ. ಈಗ ಪೆಂಡಿಂಗ್ ಏನು 17 ವಿದ್ಯಾರ್ಥಿಗಳು ತೋರಿಸಿದ್ರು ಅದನ್ನು ಹೆಂಗೆ ನಾವು ಅದನ್ನ ಕ್ಲಿಯರ್ ಮಾಡಬೇಕು ಪೆಂಡಿಂಗನ್ನು ಅಂತಂದು ಹೇಳಿದರೆ, ಮತ್ತೆ ನಾವು ಆಧಾರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು. ಇಲ್ಲಿ ಆಧಾರ್ ಮ್ಯಾನೇಜ್ಮೆಂಟ್ ಹೋಗ್ಬೇಕು. ಅಲ್ಲಿ ಮತ್ತೆ 3 ಆಪ್ಷನ್ ಬರ್ತವೆ. 2ನೇ ಆಪ್ಷನ್ ತಗೊಂಡಿದ್ವಿ, ಈಗ 1ನೇ ಆಪ್ಷನ್ ತಗೋಬೇಕು. 1ನೇ ಆಪ್ಷನನ್ನು ನಾವು ಮುಟ್ಟಿದಾಗ ಕೆಳಗಡೆ ಇರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಸೆಲೆಕ್ಷನ್ ಮಾಡಬೇಕು, ಅಂದರೆ ಕ್ಲಾಸ್ ಸೆಲೆಕ್ಷನ್ ಮಾಡಬೇಕು, ಯಾವ ಕ್ಲಾಸು ಅಂತ. ಇನ್ನು ಉಳಿದವೆಲ್ಲ ಹಂಗೆ ಇರಲಿ. ಇದು 2024-25 ಬಂದಿದೆ. ಇಲ್ಲಿ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಸ್ಟ್ಯಾಂಡರ್ಡ್ ಬರುತ್ತೆ. 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, ಅಥವಾ 10ನೇ ಕ್ಲಾಸು, ಅಥವಾ 8ನೇ ಕ್ಲಾಸು. ನಿಮ್ಗೆ ಯಾವ ಕ್ಲಾಸ್ನಲ್ಲಿ ಪೆಂಡಿಂಗ್ ಇದೆಯೋ ಆ ಪೆಂಡಿಂಗನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಬಟನನ್ನು ಒತ್ತಬೇಕು. ಈಗ ಸರ್ಚ್ ಬಟನನ್ನು ಒತ್ತಿದಾಗ ಈ ರೀತಿ ನಮಗೆ ಇಂಟರ್ಫೇಸು ಓಪನ್ ಆಗಿದೆ. ಇಲ್ಲಿ ಒಂದೇ ಒಂದು ಹೆಸರನ್ನು ನಾನು ಇರೋ ಹಾಗೆ ಕಟ್ ಮಾಡಿದ್ದೀನಿ. ಇದು ಯಾಕೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿರ್ತಕ್ಕಂಥ ಮೇಲೆ ಏನು ಹೆಡ್ಲೈನ್ಸ್ ಇದ್ದಾವೆ ಅವನ್ನ ನೋಡ್ಕೊಳ್ಳೋಣ ಮೊದಲು. ಇದು ಸೀರಿಯಲ್ ನಂಬರ್ ಇದೆ, ಇಲ್ಲಿ ಸೀರಿಯಲ್ ನಂಬರ್ ಇದೆ, ಇಲ್ಲಿ ಸ್ಯಾಟ್ಸ್ ID ಇದೆ, ಇಲ್ಲಿ ಹೆಸರಿದೆ, ಇಲ್ಲಿ ಜೆಂಡರ್ ಇದೆ. ಅಂದರೆ ಇಲ್ಲಿ ಸ್ಯಾಟ್ಸ್ನಲ್ಲಿರ್ತಕ್ಕಂಥ ಹೆಸರು ಇದು ಆಮೇಲೆ ಡೇಟ್ ಆಫ್ ಬರ್ತ್ ಇದೆ, ಆಮೇಲೆ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ. ಅಂದರೆ ಇಲ್ಲಿ ಸ್ಯಾಟ್ಸ್ ಹೆಸರು, ಇಲ್ಲಿ ಆಧಾರ್ ಹೆಸರು, ಇವೆರಡು ಮ್ಯಾಚ್ ಆಗಿದೆ ಅಂತಂದೇಳಿ ಸಕ್ಸಸ್. ಅಂದರೆ ಇದು ಆಧಾರ್ ವೆರಿಫಿಕೇಷನ್ ಸಕ್ಸಸ್ ಆಗಿದೆ. ನೇಮ್ ಮ್ಯಾಚ್ ಸ್ಕೋರು 100% ಆಗಿದೆ. ಇಲ್ಲಿರ್ತಕ್ಕಂಥ ಸ್ಯಾಟ್ಸ್ನಲ್ಲಿರ್ತಕ್ಕಂಥ ಹೆಸರು, ಇಲ್ಲಿ ಆಧಾರ್ನಲ್ಲಿರ್ತಕ್ಕಂಥ ಹೆಸರು ಸೇಮ್ ಇದ್ದರೆ ಅದು 100% ಮ್ಯಾಚ್ ಆಗುತ್ತೆ. ಇಲ್ಲಿ ಕ್ಯಾಪಿಟಲ್ ಲೆಟ್ರಸ್ಸು, ಇಲ್ಲಿ ಸ್ಮಾಲ್ ಲೆಟ್ರಸ್ ಇದ್ದರೂ ಓಕೆ, ಅದು ಸೇಮ್ ಅಂತಲೇ ಲೆಕ್ಕ. ಇಲ್ಲಿ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಗ್ಯಾಪ್ ಇರಬೇಕು. ಗ್ಯಾಪ್ ಇಲ್ಲ ಅಂದರೂ ಇಲ್ಲಿ 100% ಆಗೋಲ್ಲ. ಇಲ್ಲಿ ಇ ಇದ್ದು ಅಲ್ಲಿ ಎ ಇದ್ದರೆ ಅದು ಕೂಡ 100% ಆಗೋದಿಲ್ಲ. ಆವಾಗ ನಾವು ಏನು ಕ್ರಮ ತಗೋಬೇಕು, 100% ಇಲ್ಲದಾಗ ಏನು ಕ್ರಮ ತಗೋಬೇಕು ಮುಂದೆ ಹೇಳ್ತೀನಿ. ಇಲ್ಲಿ ನೇಮ್ ಮ್ಯಾಚ್ ಸ್ಟೇಟಸ್ ಏನಿದೆ ಎಸ್ ಬಂದಿದೆ. ಎಸ್ ಅಂದರೆ ಸಕ್ಸಸ್ ಅಂತ. ಇಲ್ಲಿ NPCI ಸ್ಟೇಟಸ್ಸು ಡ್ಯಾಶ್ ಬಂದಿದೆ. ಡ್ಯಾಶ್ ಬಂದಿದೆ ಅಂದರೆ ಅಲ್ಲಿ ಏನು ಮಾಡಬೇಕು, ಆ ವಿದ್ಯಾರ್ಥಿಯ ಆಧಾರ್ ಅಪ್ಡೇಷನ್ ಆಗಿಲ್ಲ. ಅಪ್ಡೇಷನ್ ಆಗಿಲ್ಲ ಅಂದರೆ ಏನರ್ಥ, ಅಲ್ಲಿ ಬಯೋಮೆಟ್ರಿಕ್ ಆಗಿಲ್ಲ. ಬಯೋಮೆಟ್ರಿಕ್ ಆದರೆ ಅಲ್ಲಿ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗಿ ಆ್ಯಕ್ಟಿವ್ ಅಂತ ತೋರಿಸ್ತದೆ. ಅದಕ್ಕೆ ಇಲ್ಲಿ ಆ್ಯಕ್ಷನ್ ತಗೊಳ್ಳೋದು ನೀವೇನಿಲ್ಲ. ಇಲ್ಲಿ ನೀವು ಏನು ಆ್ಯಕ್ಷನ್ ತಗೋಬೇಕು, ಅವ್ರಿಗೆ ಈ ಚೇತನ್ ರಾಜ್ಗೆ ಕರೆದು ಬಯೋಮೆಟ್ರಿಕ್ ಮಾಡಿಸ್ಕೊ ಹೋಗಪ್ಪ ಅಂತಂದೇಳಿ ನೀವು ಕಳಿಸ್ಬೇಕು. ಎಲ್ಲಿ ಆಧಾರ್ ಸೇವಾ ಕೇಂದ್ರಕ್ಕೆ ಕಳಿಸ್ಬೇಕು. ಜೊತೆಗೆ ಬ್ಯಾಂಕಿಗೂ ಕಳಿಸ್ಬೇಕು. ನಿಮ್ಮದು ಆಧಾರು ಲಿಂಕ್ ಆಗೈತೋ ಇಲ್ಲೋ ಸ್ವಲ್ಪ ಚೆಕ್ ಮಾಡಿಕೊಳ್ರಿ ಅಂತ ಕಳಿಸ್ಬೇಕು. ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳ ಲೀಸ್ಟನ್ನು ತೆಗೆದಿದ್ದೀವಿ. ಅದೇ ಆಧಾರ್ ಮ್ಯಾನೇಜ್ಮೆಂಟ್ನಲ್ಲಿ ಫಸ್ಟ್ ಆಪ್ಷನನ್ನು ತಗೊಂಡಾಗ ಈ ರೀತಿ ಬಂದಿದೆ. ಇದರಲ್ಲಿ 5ನೇ ಹೆಸರನ್ನು ನಾವು ತಗೊಳ್ಳೋಣ. 5ನೇ ಹೆಸರನ್ನು ನಾವು ತಗೊಂಡ್ರೆ ಇಲ್ಲಿ ರಚನಾ ಅನ್ನೋ ಹುಡುಗಿಗೆ ಇಲ್ಲಿ ಹೆಸರು ಬಂದಿಲ್ಲ, ಇಲ್ಲಿ ಡ್ಯಾಶ್ ಬಂದಿದೆ. ಅಂದರೆ ಆಧಾರ್ನಲ್ಲಿರ್ತಕ್ಕಂಥ ಹೆಸರು ಇಲ್ಲಿ ಡ್ಯಾಶ್ ಬಂದಿದೆ ಅಂದರೆ ಇಲ್ಲಿ ವೆರಿಫೈ ಮಾಡಿಲ್ಲ. ಇದು ಪೆಂಡಿಂಗ್ ವಿದ್ಯಾರ್ಥಿ. ಆಧಾರ್ ವೆರಿಫಿಕೇಷನ್ನಲ್ಲಿ ಪೆಂಡಿಂಗ್ ವಿದ್ಯಾರ್ಥಿ. ಇಲ್ಲಿ ನೀವು ವೆರಿಫೈ ಬಟನ್ ಬಂದಿದೆ ಅಂದರೆ ವೆರಿಫೈ ಮಾಡಬೇಕು. ಇಲ್ಲಿ ಡ್ಯಾಶ್ ಬಂದಿದೆ ಅಂದರೆ ಇಲ್ಲೇನು ವೆರಿಫೈ ಇಲ್ಲ, ನೀವು ಅಲ್ಲೇ ವೆರಿಫೈ ಮಾಡಿದ್ದೀರಿ ಅಂತ. ಇಲ್ಲಿ ಸಕ್ಸಸ್ಸು ಬಂದಿಲ್ಲ, ಎಷ್ಟು ಪರ್ಸೆಂಟೇಜು ಬಂದಿಲ್ಲ. ಇಲ್ಲಿ ರಚನಾ ಅನ್ನೋ ಹುಡುಗಿನ ನೀವೇನು ಮಾಡಬೇಕು, ಕರೆಸಿ ನೀವೇನು ಮಾಡಬೇಕು, ಆಧಾರ್ ಕಾರ್ಡನ್ನು ತರಿಸಿ ಆ ಆಧಾರ್ ಕಾರ್ಡ್
ಎಂಟ್ರಿ ಮಾಡಿಸಿ ನೀವು ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಹೆಂಗೆ ಎಂಟ್ರಿ ಮಾಡಬೇಕು ಸ್ವಲ್ಪ ಮುಂದೆ ತೋರಿಸ್ಕೊಡ್ತೀನಿ. ಇಲ್ಲಿ ಮತ್ತೆ ಕೆಳಗಡೆ ಇರ್ತಕ್ಕಂಥ 10ನೇ ಆಪ್ಷನನ್ನು ನೋಡೋಣ. 10ನೇ ಆಪ್ಷನ್ನಲ್ಲಿ ಜೆ ನಿಂಗರಾಜ ಅಂತ ಒಂದು ಹೆಸರಿದೆ. ಇಲ್ಲಿ ಆಧಾರ್ನಲ್ಲಿರ್ತಕ್ಕಂಥ ಹೆಸರು ನೋಡ್ರಿ ಜೆ ನಿಂಗರಾಜ್ ಅಂತ ಇದೆ. ಇಲ್ಲಿ ನಿಂಗರಾಜ್ ಅಂದರೆ ಇಲ್ಲಿ ಎ ಹೆಚ್ಚುವರಿಯಾಗಿದೆ, ಇಲ್ಲಿ ಎ ಇಲ್ಲ, ಹಾಗಾಗಿ 98% ಆಗಿದೆ. ಹಾಗಾಗಿ ಮತ್ತೆ ಇಲ್ಲಿ ವೆರಿಫೈ ಬಟನ್ ಬಂದಿದೆ. ಯಾಕೆ? ಇಲ್ಲಿ 100% ಮ್ಯಾಚ್ ಆಗೋವರೆಗೂ ಇದು ಪೆಂಡಿಂಗ್ ಅಂತಾನೆ ತೋರಿಸುತ್ತೆ. ಹಾಗಾಗಿ 100% ಮ್ಯಾಚ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ಸ್ಯಾಟ್ಸ್ನಲ್ಲಿರ್ತಕ್ಕಂಥ ಹೆಸರು ಸರಿನೋ ಆಧಾರ್ನಲ್ಲಿರ್ತಕ್ಕಂಥ ಹೆಸರು ಸರಿನೋ ನಾವು ಗಮನಿಸಬೇಕಾಗುತ್ತೆ. ಆಧಾರ್ನಲ್ಲಿ ಹೆಸರು ಕರೆಕ್ಟ್ ಐತೆ, ಸ್ಯಾಟ್ಸ್ನಲ್ಲಿ ನಾವು ಸರಿಪಡಿಸ್ಬೇಕಂದ್ರೆ ಸ್ಟೂಡೆಂಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಕ್ಕಂಥ ಆಪ್ಷನ್ನು ನಮ್ಮ ಸ್ಯಾಟ್ಸ್ನಲ್ಲೇ ಇದೆ. ಆ ಸ್ಯಾಟ್ಸ್ನಲ್ಲಿ ಹೋಗಿ ಈ ಹೆಸರನ್ನು ಕರೆಕ್ಷನ್ ಮಾಡ್ಬೋದು. ಇಲ್ಲ ನಮಗೆ ಸ್ಯಾಟ್ಸ್ನಲ್ಲಿರ್ತಕ್ಕಂಥ ಹೆಸರು ಸರಿ ಇದೆ, ಆಧಾರ್ನಲ್ಲಿರ್ತಕ್ಕಂಥ ಹೆಸರು ತಪ್ಪಿದೆ ಅಂದರೆ ನಾವೇನು ಮಾಡಬೇಕು? ಆಧಾರ್ ಕಾರ್ಡು ಕರೆಕ್ಷನ್ ಮಾಡಬೇಕು. ಎಲ್ಲಿಗೆ ಹೋಗ್ಬೇಕು? ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅವ್ರ ತಂದೆ ತಾಯಿನಾರ ಕಳಿಸ್ಬೋದು, ಆ ಹುಡುಗನ್ನ ಕಳಿಸಿ ನೀವು ಅದನ್ನು ಕರೆಕ್ಷನ್ ಮಾಡಿಸ್ಬೇಕು. ಈಗೆಲ್ಲ ಆಧಾರ್ ಸೇವಾ ಶಿಬಿರಗಳು ನಡೀತದವೆ. ಅಲ್ಲಿ ನೀವು TC ಫಾರ್ಮೇಟ್ ಹಾಕಿದಾರೆ ಒಂದು, ಅದನ್ನು ನೀವು ಫಿಲಪ್ ಮಾಡ್ಕೊಂಡು ತಗೊಂಡೋಗ್ಬಿಟ್ರೆ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡೋಗ್ಬಿಟ್ರೆ ಕರೆಕ್ಷನ್ ಮಾಡಿಕೊಡ್ತಾರೆ. ಜೊತೆಗೆ ಬಯೋಮೆಟ್ರಿಕ್ಕು ಕೂಡ ಆಗುತ್ತೆ. ಬಯೋಮೆಟ್ರಿಕ್ ಯಾಕೆ ಆಗಬೇಕು ಅನ್ನೋದು ಈಗ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಕೆಲವು ಇವನ್ನ ನೋಡ್ರಿ. ಇಲ್ಲಿ NPCI ಸ್ಟೇಟಸ್ ಆ್ಯಕ್ಟಿವ್ ಬಂದಿದೆ. ಇದು ಬಯೋಮೆಟ್ರಿಕ್ಕು ಆಗಿದೆ, ಬ್ಯಾಂಕಿಗೂ ಕೂಡ ಲಿಂಕ್ ಇದೆ. ಆಧಾರ್ ಮತ್ತು ಬ್ಯಾಂಕ್ ಕೂಡ ಲಿಂಕ್ ಇದೆ. ಇವರಿಗೆ ಸ್ಕಾಲರ್ಶಿಪ್ಪು ಮತ್ತು ಇನ್ನಿತರ ಎಲ್ಲ DBT ಹಣಗಳು ಕರೆಕ್ಟಾಗಿ ವರ್ಗಾವಣೆ ಆಗುತ್ತೆ. ಇಲ್ಲಿ ಡ್ಯಾಶ್ ಇರ್ತಕ್ಕಂಥವಕ್ಕೆ ಸ್ಕಾಲರ್ಶಿಪ್ ಆಗಲಿ ಗೌರ್ಮೆಂಟಿಂದ ಬರ್ತಕ್ಕಂಥ ಇವು ಆಗಲಿ ಯಾವ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಇಲ್ಲಿ ಆ್ಯಕ್ಟಿವ್ ಬರಬೇಕು. ಆ್ಯಕ್ಟಿವ್ ಯಾವಾಗ ಬರುತ್ತೆ? ಈ ದೀಕ್ಷಾ ಪಿ ಅಂತ ತೊಗೊಳ್ಳೋಣ, 4ನೇ ಹೆಸರು. ಇಲ್ಲಿ ಎಲ್ಲ ಸರಿ ಇದೆ, 100% ಸರಿ ಇದೆ. ಆದರೆ ಇಲ್ಲಿ ಆ ಹುಡುಗಿದು ಆಧಾರ್ ಅಪ್ಡೇಟ್ ಆಗಿಲ್ಲ. ಆಧಾರ್ ಯಾಕೆ ಅಪ್ಡೇಟ್ ಆಗಿಲ್ಲ? ಅವರು ಮೊದಲೇ ಮಾಡಿಸಿರ್ತಾರೆ, ಸಣ್ಣರಿದ್ದಾಗ ಮಾಡಿಸಿರ್ತಾರೆ. ಅವ್ರದ್ದು ಇದು ತಗೊಂಡಿರಲ್ಲ ಬಯೋಮೆಟ್ರಿಕ್, ಅಥವಾ 5 ವರ್ಷದಿಂದ 7 ವರ್ಷದವ್ರಿಗೆ ಏನು ಬಯೋಮೆಟ್ರಿಕ್ ಮಾಡಿಸಿದ್ರೂ ಕೂಡ 15 ವರ್ಷ ಆದಮೇಲೆ ಮತ್ತೆ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗುತ್ತೆ. ಹೀಗೆ 10 ವರ್ಷಕ್ಕೊಮ್ಮೆ ಆಗಲಿ 5 ವರ್ಷಕ್ಕೊಮ್ಮೆ ಆಗಲಿ ಆಧಾರು ವಾಲಿಡೇಟ್ ಮಾಡ್ಕೋಬೇಕು, ಅಂದರೆ ಅಪ್ಡೇಟ್ ಮಾಡಬೇಕು. ಆ ಹುಡುಗಿದು ಮತ್ತೆ ಥಂಬ್ ಇಂಪ್ರೆಷನ್ನು, ಬೆರಳು ಇಂಪ್ರೆಷನ್ನು, ಆಮೇಲೆ ಕಣ್ಣು ಇಂಪ್ರೆಷನ್ ಎಲ್ಲ ತಗೊಂಡಾಗ ಇಲ್ಲಿ ಆ್ಯಕ್ಟಿವ್ ಅಂತ ಬರ್ತದೆ. ಈಗ ಇವ್ರಿಗೇನು ವೆರಿಫೈ ಬಟನ್ ಇಲ್ಲ, ನೀವೇನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಆಧಾರ್ ಸೇವಾ ಕೇಂದ್ರದಲ್ಲಿ ಅದನ್ನು ಮಾಡಬೇಕು. ಜೊತೆಗೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಆಗಿತ್ತೋ ಇಲ್ಲ ಅಂತ ನೋಡಬೇಕು. ಬಯೋಮೆಟ್ರಿಕ್ಕು ಆಗಬೇಕು, ಆಧಾರ್ ಮತ್ತು ಬ್ಯಾಂಕು ಲಿಂಕ್ ಆಗಬೇಕು. ಆವಾಗ ಇಲ್ಲಿ ಆ್ಯಕ್ಟಿವ್ ಅಂತ ಬಂದಿದೆ. ಯಾರ್ದು ಆ್ಯಕ್ಟಿವ್ ಅಂತ ಬರ್ತದೋ ಅವ್ರಿಗೆ ಅಡೆತಡೆ ಇಲ್ದಂಗೆ ಸ್ಕಾಲರ್ಶಿಪ್ಪು ಬರ್ತವೆ, ಯಾವುದಾದ್ರೂ ಗೋರ್ಮೆಂಟಿನ ಹಣಗಳು ಕೂಡ ಬಂದು ಅವರ ಅಕೌಂಟಿಗೆ ಬೀಳ್ತವೆ. ಈಗ ನೀವು ಇನ್ನೊಂದು ಏನಪ್ಪ ಅಂದರೆ, ನೀವು ವೆರಿಫೈ ಬಟನ್, ನೀವು ಇಲ್ಲಿ ರಚನಾ ಅನ್ನೋ ಹುಡುಗಿಗೆ ವೆರಿಫೈ ಬಟನ್ ಅಥವಾ ನಿಂಗರಾಜ ಅಂತಕ್ಕಂಥ ಹುಡುಗನಿಗೆ ಇಲ್ಲಿ ವೆರಿಫೈ ಬಟನ್ ಒತ್ತಿದ್ರಿ ಅಂದರೆ ನಿಮಗೇನು ಓಪನ್ ಆಗುತ್ತೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಇಲ್ಲಿ ಇನ್ನೊಂದು ವಿದ್ಯಾರ್ಥಿ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಒಂದು 14ನೇ ಹೆಸರು ಬಂದಿದೆ. ಇಲ್ಲಿ ಪ್ರಶಾಂತ KN ಅಂತಂದೇಳಿ, ಇಲ್ಲಿ ಪ್ರಶಾಂತ್ KN ಅಂತ ಈ ಹುಡುಗನ ಆಧಾರ್ ವೆರಿಫಿಕೇಷನ್ನ ನೀವು ಮಾಡಿದಿರಿ, ಆದರೆ ಇಲ್ಲಿ ಹೆಸರು ಮಿಸ್ ಮ್ಯಾಚ್ ಬಂದಿದೆ. ಹಾಗಾಗಿ ಫೇಲ್ ಯಾವಾಗ ಫೇಲ್ ಅಂತ ಬರ್ತದೋ ಮತ್ತೆ ನೀವು ವೆರಿಫೈ ಬಟನ್ ನೀವು ಕಾಣ್ತೀರಿ, ಅವಾಗ ಮತ್ತೆ ನೀವು ವೆರಿಫೈ ಮಾಡಬೇಕು. ಮತ್ತೆ ಇದೇ ಹೆಸರು ಹಾಕ್ತೀರಾ? ಬೇಡ. ಇಲ್ಲಿರ್ತಕ್ಕಂಥ ಹೆಸರು ಸರಿ ಇದ್ದರೆ ಆಧಾರ್ ಹೆಸರು ಸರಿ ಮಾಡಿಸಿ ಆ ಸರಿಯಾಗಿರ್ತಕ್ಕಂಥ ಆಧಾರ್ನಿಂದ ಹೆಸರನ್ನು ಹಾಕಿರಿ. ಆವಾಗ ಇದು
ಸಕ್ಸಸ್ ಅಂತ ಬರ್ತದೆ. ಇಲ್ಲಿ ನೇಮು ಮಿಸ್ಮ್ಯಾಚ್ ಇದೆ, ಜೊತೆಗೆ ಫೇಲ್ ಕೂಡ ಬಂದಿದೆ. ಯಾವಾಗ ಫೇಲ್ ಬರ್ತದಂದರೆ ನೇಮು ಮ್ಯಾಚಿಂಗು 20% ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಆವಾಗ ಫೇಲ್ ಅಂತ ಬರುತ್ತೆ. 90%ಗಿಂತ ಜಾಸ್ತಿ ಇದೆ ನೇಮ್ ಮ್ಯಾಚಿಂಗ್ ಅಂದರೆ ಆವಾಗ ಸಕ್ಸಸ್ ಅಂತ ಬರ್ತದೆ. ಇಲ್ಲ 20%ಗಿಂತ ಜಾಸ್ತಿ 90%ಗಿಂತ ಕಮ್ಮಿ ಬಂತಪ್ಪ ಅಂದರೆ ಸಕ್ಸಸ್ಸು ಬರಲ್ಲ, ಫೇಲು ಬರಲ್ಲ. ಈಗ ನೀವು 100% ಮಾಡಿದಿರಿ ಅಂದರೆ ಅಲ್ಲಿ ವೆರಿಫೈ ಬಟನ್ನು ಬರೋದಿಲ್ಲ. 100% ಮಾಡಿಲ್ಲ ಅಂದಾಗ ಅಲ್ಲಿ 20% ಆಗಿದೆ, ಆವಾಗ ವೆರಿಫೈ ಬಟನ್ ಬರುತ್ತೆ. ಅಥವಾ 98% ಬಂದರೂ ಕೂಡ 99% ಬಂದರೂ ಕೂಡ ಅಲ್ಲಿ ವೆರಿಫೈ ಬಟನ್ ಬರುತ್ತೆ. ಯಾವಾಗ ವೆರಿಫೈ ಬಟನ್ ಬರೋದಿಲ್ಲ, 100% ನೀವು ಮ್ಯಾಚ್ ಮಾಡಿದರೆ ಮಾತ್ರ ಅಲ್ಲಿ ವೆರಿಫೈ ಬಟನ್ ಬರೋದಿಲ್ಲ, ಪೆಂಡಿಂಗಲ್ಲಿ ವಿದ್ಯಾರ್ಥಿಗಳು ಇರೋದಿಲ್ಲ. ನೀವಿಲ್ಲಿ ವೆರಿಫೈ ಬಟನನ್ನು ನೀವು ಏನಾದರೂ ಒತ್ತಿದರೆ, ನಾವು ವೆರಿಫೈ ಮಾಡೋಣ ಅಂತ ಒತ್ತಿದರೆ ಅಲ್ಲಿ ನಿಮಗೆ ಆ ಮಗುವಿನ ಆಧಾರ್ ಕಾರ್ಡ್ ಇಟ್ಕೊಂಡು ಈ ವೆರಿಫೈ ಬಟನನ್ನು ಒತ್ತಬೇಕು. ಹಾಗೆ ಒತ್ತಿದಾಗ ಮುಂದೆ ಈ ರೀತಿ ನಿಮಗೆ ಒಂದು ಫಾರ್ಮ್ಯಾಟು ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗಿಲ್ಲ, ಆ ಒಂದು ಮಗುವಿನ ಹೆಸರು ಇಲ್ಲಿ ಬಂದಿರುತ್ತೆ. ನೀವು ಆಧಾರ್ನಲ್ಲಿರುವಂತೆ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಆಧಾರ್ನಲ್ಲಿರುವಂಥ ಹೆಸರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಚೆಕ್ ಬಾಕ್ಸನ್ನು ನಾವು ಟಿಕ್ ಮಾಡಿ ಇದನ್ನೇನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕು. ಸಬ್ಮಿಟನ್ನು ಕೊಟ್ಟಾಗ ಅಲ್ಲಿ ನೇಮು 100% ಮ್ಯಾಚ್ ಇದ್ದಲ್ಲಿ ಅಲ್ಲಿ ಸಕ್ಸಸ್ ಅಂತ ಬಂದು ವೆರಿಫೈ ಬಟನ್ ನಿಮಗೆ ಕಾಣೋದಿಲ್ಲ. ಒಂದು ಸ್ವಲ್ಪ 99% ಬಂದರೂ ಕೂಡ ಮತ್ತೆ ವೆರಿಫೈ ಬಟನ್ ಕಾಣಿಸ್ಕೊಳ್ಳುತ್ತೆ. ಅವಾಗ ಮತ್ತೆ ನೇಮ್ ಕರೆಕ್ಷನ್ ಮಾಡಬೇಕಾಗುತ್ತೆ. ಇಷ್ಟು ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ಕೇಳ್ಕೊಳ್ಳಿ. ಇಷ್ಟು ನನ್ನ ಗೊತ್ತಿರತಕ್ಕಂಥ ಮಾಹಿತಿ ಭಾಳ ಉದ್ದವಾದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗುಡ್ ಲಕ್.